ವೀಕ್ಷಕರಿಗೆಲ್ಲ ನಮಸ್ಕಾರ. ಗಂಧದ ಗುಡಿಯ ಕೆಲವು ಕುತೂಹಲಕಾರಿ ಘಟನೆಗಳನ್ನು ನಾನು ಈ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಗಂಧದ ಗುಡಿಯಿಂದ ಅಂದರೆ ಎಂ ಪಿ ಶಂಕರ್ಗೆ ಯಾವಾಗಲೂ ಬಹಳ ರೋಮಾಂಚನದ ಸಂಗತಿಗಳು. ಸಾಮಾನ್ಯಕ್ಕೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಉದಯ್ ಶಂಕರ್ ಮತ್ತು ಜೈಗೋಪಾಲ್ 231, 232 ಇವರದ್ದು 106ರಿಂದ 118. ಜನಾರ್ದನ ಹೋಟೆಲ್ನಲ್ಲಿ ಫಸ್ಟ್ ಫ್ಲೋರಲ್ಲಿ ಎಂ ಪಿ ಶಂಕರ್ ಇರೋರು, ಸೆಕೆಂಡ್ ಫ್ಲೋರಲ್ಲಿ ಉದಯ್ ಶಂಕರ್ ಇರೋರು. ನಾನು ಸಾಮಾನ್ಯಕ್ಕೆ ಉದಯ್ ಶಂಕರನ್ನು ನಾನು ಭೇಟಿ ಮಾಡಬೇಕಾದ್ರೆ ಮೊದಲು ಸೆಕೆಂಡ್ ಫ್ಲೋರಿಗೆ ಹೋಗ್ತಾ ಇದ್ದೆ. ಅದು ಒಂಥರ ನಮಗೆ ಪದ್ಧತಿ ಆಗಿಬಿಟ್ಟಿತ್ತು. ಅಕಸ್ಮಾತ್ ಉದಯ್ ಶಂಕರ್ ಇಲ್ಲ ಅಂದರೆ ಪಕ್ಕದ ರೂಮಲ್ಲಿ ಜೈಗೋಪಾಲ್ ಬಾಗಿಲು ಬಡಿತಾ ಇದ್ವಿ. ಅದು ಇಲ್ಲ ಅಂತಂದರೆ ಅಲ್ಲಿ ಅವಾಗ ಸಾಮಾನ್ಯ ವಿಜಯ ಭಾಸ್ಕರು ಜನಾರ್ದನದಲ್ಲಿ ಉಳ್ಕೊಳ್ಳೋವಂಥವ್ರು, ನರೇಂದ್ರ ಬಾಬು ಅಲ್ಲೇ ಇರ್ತಾಯಿದ್ರು. ಸಾಕಷ್ಟು ಜನ ಗೀತ ರಚನೆಕಾರರು ಮತ್ತು ಸಂಗೀತ ನಿರ್ದೇಶಕರಿಗೆ ಅದು ಕಾಯಂ ತಾಣ ಜನಾರ್ದನ ಅಂತ ಹೇಳೋದು. ಈ ಗಂಧದ ಗುಡಿ ಕಥೆಯನ್ನು ಎಂ ಪಿ ಶಂಕರ್ ಈ 2-3 ಪ್ರಸಂಗಗಳನ್ನು ಹೇಳ್ತೀನಿ, ಯಾಕಂದರೆ ಅದು ಎಲ್ಲಿ ಹೇಳಿದ್ರು ಅನ್ನೋದು ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಜೈಗೋಪಾಲ್ ಜೊತೆಗೆ ತಿಂಡಿ ಅಂಥೇಳಿ ನಾವು ಬೆಳಗ್ಗೆ ಪ್ಲ್ಯಾನ್ ಇದ್ದಿದ್ದು. ಆಮೇಲೆ ತಿಂಡಿ ಮುಗಿಸ್ಕೊಂಡು ಜೈಗೋಪಾಲ್ ರೂಮ್ಗೆ ಹೋದಾಗ ಎಂ ಪಿ ಶಂಕರ್ ಜೈಗೋಪಾಲ್ ರೂಮಲ್ಲಿತ್ತು. ಅದು ಭಾಳ ಅಪರೂಪ. ಅವ್ರು ಯಾವುದೋ ಬೇರೆ ಪರ್ಸ್ನಲ್ ವಿಷಯಗಳನ್ನು ಮಾತಾಡೋದಕ್ಕೆ ಬಂದಿದ್ರು. ಅವ್ರಿಗೆ ಸಿನಿಮಾಗೆ ಸಂಬಂಧಪಟ್ಟಂಗೆ ಮದ್ರಾಸಲ್ಲಿ ಏನೋ ಒಂದಿಷ್ಟು ಕೆಲಸ ಆಗಬೇಕಾಗಿತ್ತು. ಆಮೇಲೆ ಸರ್ ಜೈಗೋಪಾಲು ಎಂ ಪಿ ಶಂಕರಿಗೆ ಹೇಳಿದ್ರು, ಅದೇ ಗಂಧದ ಗುಡಿದು 2-3 ಕತೆ ಇವನಿಗೆ ಹೇಳಿ ಇವನ್ನೆಲ್ಲರೂ ಬರೀತಾನೆ, ಅದು ನಿಮ್ಗೊಂದು ಕರೆಕ್ಟ್ ಪಿಕ್ಚರ್ ಸಿಗುತ್ತೆ ಜನಕ್ಕವಾಗ ಅಂತೇಳಿ. ಎಂ ಪಿ ಶಂಕರು ಏನಪ್ಪ ಇವತ್ತು ನಿಮ್ಮದು ಕಾರ್ಯಕ್ರಮ ಅಂತಂದರು. ನಾನು ಆ್ಯಕ್ಚುಲಿ ಮಲ್ಲಿಗೆಯಲ್ಲಿ ಇದು ಕಾಲ ಅನ್ಸೋದು, ವಾಪಸ್ ಹೊರಡ್ತಿದ್ದೀನಿ ಸರ್ ನಾನು. ಇಲ್ಲೆಲ್ಲ ಮಧ್ಯಾಹ್ನ ನಮ್ಮ ಜೊತೆಗೆ ಜನಾರ್ದನದಲ್ಲೇ ಊಟ ಮಾಡ್ತೀನಿ, ನಾನು ಗಂಧದ ಗುಡಿಯ ಒಂದಿಷ್ಟು ಕತೆ ಹೇಳ್ತೀನಿ ನಿನಗೆ ಅಂತಂದರು. ಅವ್ರು ಹೇಳಿದ ಕೆಲವು ಕತೆಗಳನ್ನು ನಾನು ಎಪಿಸೋಡಲ್ಲಿ ಹಂಚ್ಕೊಳ್ಳೋದಕ್ಕೆ, ಯಾಕೆಂದರೆ ನನಗೆ ಈಗಲೂ ಅವರು ಆ ಕಥೆಯನ್ನು ಎಷ್ಟು ಸಂಭ್ರಮದಿಂದ ಹೇಳಿದ್ರು, ಎಷ್ಟು ಅನುಭವಿಸಿ ಹೇಳಿದ್ರು ಅನ್ನೋದು ನೆನಪಲ್ಲಿದೆ. ಹಾಗೆಲ್ಲ ಚಿತ್ರ ಬಿಡುಗಡೆಯಾದರೆ ಮಧ್ಯ ರೀಲ್ ತೋರಿಸೋರು. ಅದು ಆ ವಾರದ ಘಟನೆಗಳಿಗೆ ಸಂಬಂಧಪಟ್ಟಿರೋದು, ಆ ವಾರದಲ್ಲಿ ಯಾವುದೋ ಕಾರ್ಯಕ್ರಮ ನಡೆದಕ್ಕೆ ಸಂಬಂಧಪಟ್ಟಿರೋದು. ವಾರ್ತಾ ಇಲಾಖೆನವರು ಒಂದಿಷ್ಟು ರೀಲ್ಗಳನ್ನು ಮಾಡಿ ಸಿನಿಮಾ ಮಧ್ಯದಲ್ಲಿ ತೋರಿಸೋರು. ಅದು ಅವಾಗಿದ್ದ ಇದು. ಮೈಸೂರಿನಲ್ಲಿ ಲಕ್ಷ್ಮಣಪ್ಪ ಅಂತೊಬ್ಬರು 16mm ಆ ಕಾಲದಲ್ಲಿ ಕೆಡ್ಡಾದ ಒಂದು ರೀಲ್ ಮಾಡಿದರು. ಅದು ಬಹಳ ಪ್ರಸಿದ್ಧ. ಅದು ಈಗಲೂ ಒಂದೊಂದ್ಸಲ ದೂರದರ್ಶನವರು ಹಾಕ್ತಾರೆ ಯಾವಾಗಲೂ. ಇದನ್ನು ನೋಡಿದಾಗ ಎಂ ಪಿ ಶಂಕರಿಗೆ ಒಂದು ಆಸೆ ಬಂತು, ಕೆಡ್ಡನ ನಾವು ಮಾಡಬೇಕು ಅಂತ ಹೇಳಿ. ಸರಿ, ಆಗ CCF ವರದರಾಜು ಅವರನ್ನು ಹೋಗಿ ಕೇಳಿದ್ರು. ಅವರು ವರದರಾಜು ಹೇಳಿದ್ರು, ಕೆಡ್ಡ ಅಂದರೆ ಏನು ಹುಡುಗಾಟ ಅಂತ ಅಂದ್ಕೊಂಡಿದ್ದೀರಾ? ಅವರು ನಿಜವಾದ ಕೆಡ್ಡ ತೆಗೆದಿರೋದು ಅವರೆಲ್ಲ. ಆ್ಯಕ್ಚುಲಿ ಕೆಡ್ಡ ಮಾಡೋದಕ್ಕೊಂದು 20 ಆನೆಗಳು ಬೇಕು, ಕಾಡಾನೆಗಳು ಬೇಕು, ಅದನ್ನು ಹಿಡಿಬೇಕು ನಾವು. ಇದೆಲ್ಲ ನೀವು ಸಾಕ್ಷ್ಯಚಿತ್ರದ ಥರ ಮಾಡೋಕ್ಕಾಗಲ್ಲ, ಇದು ನಾನು ಪರ್ಮಿಷನ್ ಇದಕ್ಕೆ ಕೊಡೋಕ್ಕಾಗಲ್ಲ. ಆಮೇಲೆ ಇಲಾಖೆನಲ್ಲಿ ಮತ್ತೆಲ್ಲ ಹೋಗಿ ಕೇಳಿದ್ರು. ಆವಾಗ ವರದರಾಜ್ ಅವರು ಒಂದು ಐಡಿಯಾ ಕೊಟ್ಟರು. ನೋಡಿ, KH ಪಾಟೀಲ್ರು ಇವಾಗ ಅರಣ್ಯ ಇಲಾಖೆಯ ಸಚಿವರು, ಅವ್ರಿಗೆ ಸ್ವಲ್ಪ ಸಿನಿಮಾ ಬಗ್ಗೆ ಆಸಕ್ತಿ ಇದೆ, ನೀವು ಹೋಗಿ ಹೇಳಿ ಹಿಂಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿ. ಅವರು ಆಯ್ತಪ್ಪ ಅಂತ ಒಪ್ಕೊಂಬಿಟ್ರೆ ನಿಮ್ಮ ಅದೃಷ್ಟ. ಯಾಕೆಂದರೆ ಇದು ಅನಧಿಕೃತವಾಗಿ ನೀವು ಕೆಡ್ಡ ಮಾಡೋಕ್ಕೆ ಹೋಗಬೇಡಿ, ಇದು ಭಾಳ ಕಷ್ಟ ಇದೆ. ಸರಿ, ಇವರು ಹೋಗಿ KH ಪಾಟೀಲ್ರನ್ನೇ ಅವ್ರ ಮೂಲಕನೂ ಹೋಗಿ ಪರಿಚಯ ಮಾಡಿ ಕೇಳಿದ್ರು. KH ಪಾಟೀಲ್ರು, ಹೌದಾ ಕೆಡ್ಡನ ಯಾಕೆ ತೆಗಿತೀರಾ ಅಂದ್ರೆ, ಇಲ್ಲ ಸರ್, ಇದು ನೀವು ಹೇಳೋ ಸಾಕ್ಷ್ಯಚಿತ್ರದೆಲ್ಲ ನಡುವೆ ಬರುತ್ತೆ, ಅದ್ರ ವಿವರಗಳು ಗೊತ್ತಾಗಲ್ಲ. ಇದು ನಾವು ಅರಣ್ಯಾಧಿಕಾರಿಯ ಸುರಕ್ಷತೆ ಬಗ್ಗೆನೇ ಸಿನಿಮಾ ತೆಗಿತಾ ಇರೋದು. ನಿಜವಾಗ್ಲೂ ಫಾರೆಸ್ಟ್ ಆಫೀಸರ್ ಎಷ್ಟು ಕೊಡುಗೆ ಕೊಡ್ತಾರೆ ಅಂತ ಈ ಸಿನಿಮಾ ಮಾಡ್ತಾಯಿದ್ವಿ ನಾವು. ಆ ಫಾರೆಸ್ಟ್ ಆಫೀಸರ್ ಕೊಡುಗೆಯನ್ನು ಹೇಳುವಾಗ ನಾವು ಕೆಡ್ಡ ಹೇಳ್ತಿದ್ರೆ ಹೆಂಗೆ ಸರ್? ಅದು ದೊಡ್ಡ ಕೊಡುಗೆ ಅಲ್ವಾ ಅದು? ಅಲ್ಲಪ್ಪ, ಅದು ಸಾಕ್ಷ್ಯಚಿತ್ರ ಆದರೆ ನಾನು ಪರ್ಮಿಷನ್ ಕೊಡ್ತಾಯಿದ್ದೆ, ನೀವು ಹೋಗಿ ಕಮರ್ಷಿಯಲ್ ಸಿನಿಮಾ ಮಾಡ್ತಾಯಿದ್ದೀರ, ಕಮರ್ಷಿಯಲ್ ಸಿನಿಮಾಗೆ ನಾನು ಪರ್ಮಿಷನ್ ಕೊಟ್ಟರೆ ಜನ ನಾನು ಉಗಿತಾರಲ್ಲಪ್ಪ. ಇಲ್ಲ ಸರ್ ಇದು ಅಂತ ಹೇಳಿ ತುಂಬ ಕನ್ವಿನ್ಸ್ ಮಾಡಿದ್ರು. ಕನ್ವಿನ್ಸ್ ಮಾಡಿದ್ಮೇಲೆ ಎಂ ಪಿ ಶಂಕರ್ ಒಂದು ಹೇಳಿದ್ರು, ಸರ್ ಅದರ ಉದ್ಘಾಟನೆಗೆ ನೀವೇ ಬಂದುಬಿಡಿ, ಕಾರಾಪುರ ಅರಣ್ಯ ಪ್ರದೇಶದಲ್ಲಿ ಇದರ ಸನ್ನಿವೇಶನ ನಾವು ಮಾಡ್ತೀವಿ ಅಂತ ಹೇಳಿ. ಆಯ್ತಪ್ಪ ಬರ್ತೀನಿ ಅಂಥೇಳಿ ಒಪ್ಕೊಂಬಿಟ್ರು. ಇವರು ಎಲ್ಲ ಬಂದ ಮೇಲೆ ಈಗ 2 ಕಾಡಾನೆ ಬೇಕು. ಇದು ಎಷ್ಟು ಕಷ್ಟದ ಪರಿಸ್ಥಿತಿ ನೋಡಿ. 2 ಕಾಡಾನೆಗಳನ್ನು ಕರ್ಕೊಂಬರ್ಬೇಕು ನೀವು. ಕಾಡಾನೆಗಳನ್ನು ಕರ್ಕೊಂಬಂದು ಪಳಗಿಸೋದನ್ನು ಇವ್ರು ಹೇಳ್ದಂಗೆ ಕೇಳ್ತವೆ ಕಾಡಾನೆಗಳು. ಅದಕ್ಕೆ ಕಾಡಾನೆಯಾಗಿದ್ದು ಪಳಗಿರುವ 2 ಆನೆಗಳನ್ನು ಕರ್ಕೊಂಡು ಬಂದು
ಅದನ್ನು ಶೂಟಿಂಗ್ ಮಾಡೋಣ ಅಂತ ಹೇಳಿ ಹಂಸರಾಜ ಮತ್ತು ಬಿಳಿಗಿರಿ ಅಂತ 2 ಆನೆನ ಇವರು ಅರಣ್ಯ ಇಲಾಖೆ ಮೂಲಕ ಕರ್ಕೊಂಡು ಬಂದರು. ಆ 2 ಆನೆಗೂ 80 ವರ್ಷ ಆಗಲೇ ಹತ್ತತ್ರ ಆಗ್ಬಿಟ್ಟಿತ್ತು. ಈ ಕಾಡಾನೆಗೂ ಸಾಕಾನೆಗೂ 2 ವ್ಯತ್ಯಾಸ ಇರುತ್ತೆ. ಈ ಕಾಡಾನೆಗಳು ದಂತ ಇರುತ್ತೆ ಇದಾದರೆ, ಆಮೇಲೆ ಅದರ ನಡಿಗೆನಲ್ಲೇ ವೇಗ ಇರುತ್ತೆ ಕಾಡಾನೆ ವೇಗಗಳಲ್ಲಿ. ಸಾಕಿದ ಆನೆಗಳಿಗೆ ಇವ್ರು ಕಲಿಸಿರ್ತಾರೆ ಹಿಂಗೆ ನಡಿಬೇಕು ಅಂತ. ಭಾಳ ಮುಖ್ಯವಾಗಿ ಸಾಕಿದ ಆನೆಗಳಿಗೆ ಸರಪಳಿ ಕಟ್ಟಿರ್ತಾರೆ, ಕಾಡಾನೆಗಳಿಗೆ ಇರಲ್ಲ. ನೀವು ಸಾಕಿದ ಆನೆನ ತರ್ಕೊಂಬಂದು ಸಿನಿಮಾದಲ್ಲಿ ಕಾಡಾನೆ ಅಂತ ತೋರಿಸ್ಬೇಕಾದ್ರೆ ಇದು ಗೊತ್ತಾಗಬೇಕಲ್ಲ ನಿಮಗೆ. ಸೊ ಇದಕ್ಕೇನು ಮಾಡಿದ್ರು, ಈ ಹಂಸರಾಜ ಮತ್ತು ಬಿಳಿಗಿರಿ ಆನೆಗಳಿಗೆ ಸರಪಳಿ ಇರುವ ಜಾಗದಲ್ಲಿ ಕಪ್ಪು ಬಣ್ಣ ಬಳಿದು ಅದು ಸರಪಳಿ ಕಾಣದಂಗೆ ಮಾಡಿ ಅವನ್ನ ಕಾಡಾನೆ ಅಂತ ಮಾಡಿ, ಅದರ ಮಾವುತರು ಇಬ್ಬರಿದ್ದರು, ಅವರು ಆಗಲೇ ನಿವೃತ್ತರಾಗ್ಬಿಟ್ಟಿದ್ರು. ಅಷ್ಟೊತ್ತಿಗೆ ನಿವೃತ್ತರಾಗಿದ್ದರು. ಅವರನ್ನು ಮತ್ತೆ ಕರ್ಕೊಂಡು ಬಂದು ಆ ಆನೆಗಳನ್ನು ಕಾಡಾನೆ ಅಂತ ತೋರಿಸಿ 20 ಆನೆಗಳು, ಸಾಕಿದ ಆನೆಗಳನ್ನು ಅರಣ್ಯ ಇಲಾಖೆಯಿಂದ ತೊಗೊಂಡು ಕೆಡ್ಡ ಸೀನನ್ನು ತೊಗೊಂಡು ಹೋಗ್ಬಿಟ್ಟು ಕೆ ಎಚ್ ಪಾಟೀಲ್ ಹತ್ರ ಹೋದರು. ಕೆ ಎಚ್ ಪಾಟೀಲ್ ಹತ್ರ, ಸರ್ ಹಿಂಗೆ ಖಾರಾಪುರದಲ್ಲಿ ಇಂಥ ದಿನ ಶೂಟಿಂಗು, ನೀವು ನಗರಿ ಖಾರಾಪುರನ ಕನಕಪುರ ಅಂದ್ರಲ್ಲಪ್ಪ, ಇಲ್ಲೇ ಪಕ್ಕದಲ್ಲಿ ಅಂತ ಒಪ್ಕೊಂಡೆ, ಖಾರಾಪುರಕ್ಕೆಲ್ಲ ಬರೋಕ್ಕಾಗಲ್ಲ ನಾನು. ಇವರು ಇಲ್ಲ ಸರ್ ನಾನು ಕನಕಪುರ ಅಲ್ಲ, ಕನಕಪುರದಲ್ಲಿ ಎಲ್ಲಿದೆ ಕೆಡ್ಡ ಅಂತ ಇವರು ಬಹಳ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಆಯಿತು ಬರ್ತೀನಿ. ಇವತ್ತು ನೀವು ಗಂಧದ ಗುಡಿ ಸಿನಿಮಾ ನೋಡಿದ್ರೆ ಆ ಕೆಡ್ಡ ಸನ್ನಿವೇಶ ನಿಮಗೆ ಬಹಳ ಚೆನ್ನಾಗಿ ಬಂದಿದೆ. ಇದರಲ್ಲಿ ಹಂಸರಾಜ ಅನ್ನುವ ಆನೆ 80 ವರ್ಷ ಆಗಿದೆ ಅಂತ ಹೇಳಿದ್ರೆ, ಈ ಆನೆ ಅಣ್ಣವ್ರಿಗೆ ಬಹಳ ಹೊಂದ್ಕೊಂಡ್ಬಿಡ್ತು. ನಿಮಗೆ ಆನೆಗಳು ಒಂದು 80 ವರ್ಷ ದಾಟಿದ ಆನೆಗೊಂದು ಗಾಂಭೀರ್ಯ ಇರುತ್ತೆ. ನೀವು ಇವತ್ತಿಗೂ ಕೂಡ ನಾವಾಡುವ ನುಡಿಯೇ ಕನ್ನಡ ನುಡಿ ಹಾಡನ್ನು ನೋಡಿದ್ರೆ ಅಣ್ಣವರು ಕುತ್ಕೊಳ್ಳುವ ಆನೆ ಇದೆ, ಹಂಸಗಿರಿ ಎನ್ನುವ ಹಂಸರಾಜ ಅನ್ನುವ ಆನೆ. ಆಮೇಲೆ ಕಲ್ಪನಾನ ಒಂದು ಸಲ ಆನೆ ಅಟ್ಟಿಸ್ಕೊಂಡು ಬರುತ್ತೆ, ಅವಳು ಮರ ಹತ್ತು ಕೂತ್ಕೊಳ್ತಾಳೆ, ಅಣ್ಣವ್ರು ಕಾಪಾಡ್ತಾರೆ ಅನ್ನೋ ಸನ್ನಿವೇಶ ಬರುತ್ತೆ. ಅದು ಕೂಡ ಈ ಹಂಸರಾಜ ಆನೆ. ಇದು ಆದಮೇಲೆ ನರಸಿಂಹರಾಜು ಶುರು ಮಾಡಿದ್ರಂತೆ, ನಮ್ಮದು ಒಂದು ಸೀನ್ ತೆಗೀರಿ ಅಂಥೇಳಿ. ನೀವು ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ರಾಜ್ಕುಮಾರ್ ಮತ್ತು ಸಂಪತ್ ನರಸಿಂಹರಾಜು 3 ಜನನ ಆನೆ ಓಡಿಸ್ಕೊಂಡು ಬರೋ ಒಂದು ಸೀನ್ ಕೂಡ ಇದೆ. ಹೀಗೆ ನಿಮಗೆ ಅದೊಂಥರ ಬಯಸದೇ ಬಂದ ಭಾಗ್ಯ ಅಂತ ಎಂ ಪಿ ಶಂಕರ್ ಹೇಳೋರು. ಹಂಸರಾಜ ಆನೆಯಿಂದ ಇದೆಲ್ಲ ಮಾಡಿಸ್ಬೇಕು ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ಅದು ಬರೀ ಪಳಗಿದ ಆನೆ, ಅದು ನಿವೃತ್ತ ಆಗಿತ್ತಾಗಲಿ. ಅದು ಈಗ ಯಾವ ದಸರಾ ಇದಕ್ಕೆ ಬಳಸ್ತಾ ಇರಲಿಲ್ಲ ಆನೆನ. ಅದು ಈ ಸಿನಿಮಾ ಮೂಲಕ ಹೀರೋ ಆಗ್ಬಿಡ್ತಾನೆ. ಇನ್ನೊಂದು, ಈ ಸಿನಿಮಾದಲ್ಲಿ ಸಾಮಾನ್ಯಕ್ಕೆ ಅರಣ್ಯಕ್ಕೆ ಸಂಬಂಧಪಟ್ಟ ಸಿನಿಮಾಗಳಲ್ಲೆಲ್ಲ ಒಂದು ಸೀಕ್ರೆಟ್ ಪ್ಲೇಸ್ ಅಂತ ಇರುತ್ತೆ. ಅದು ಅದರಲ್ಲೆಲ್ಲ ಅರಣ್ಯದ ವಸ್ತುಗಳನ್ನೆಲ್ಲ ತೊಗೊಂಡು ಹೋಗಿ ಇಟ್ಟು ಮಾಡ್ತಾರೆ. ಈ ಸೀಕ್ರೆಟ್ ಪ್ಲೇಸನ್ನು ಎಲ್ಲಿ ಕ್ರಿಯೇಟ್ ಮಾಡಬೇಕು ಖಾರಾಪುರ ಅರಣ್ಯದಲ್ಲಿ? ಸೊ ನಿಮ್ಗೆ ಎಲ್ಲಿ ಇಟ್ಟರೂ ಕೂಡ ನಿಮ್ಗದು ಶೂಟಿಂಗ್ ಮುಗಿಯೋವರೆಗೂ ಅದು ಸುರಕ್ಷಿತವಾಗಿರಬೇಕು. ಒಂದು ಅರಣ್ಯದ ವಸ್ತುಗಳನ್ನೆಲ್ಲ ಅವ್ರು ಅರಣ್ಯ ಇಲಾಖೆಯಿಂದ ಅವೆಲ್ಲ ವಾಪಸ್ ಕೊಡಬೇಕು ಭಾಳ ಸುರಕ್ಷಿತವಾಗಿ. ಕಾಡು ಪ್ರಾಣಿಗಳ ದಾಳಿ ಆಗಬಾರ್ದು. ಆಮೇಲೆ ಅರಣ್ಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದರೆ ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ, ನೆರೆ ಯಾವಾಗ ಬರುತ್ತೆ ಗೊತ್ತಿಲ್ಲ, ಆ ವಸ್ತುಗಳು ಹಾಳಾಗಬಾರ್ದು. ಹಾಗಾಗಿ ಕೊನೆಗೆ ಇವರು ಬೇಗೂರಿನ ಹತ್ರ ಒಂದು ಸೀಕ್ರೆಟ್ ಪ್ಲೇಸನ್ನು ಕ್ರಿಯೇಟ್ ಮಾಡಿ 3 ದಿನದಲ್ಲಿ ಸೀಕ್ರೆಟ್ ಪ್ಲೇಸು, ಅಲ್ಲಿ ವಸ್ತು ಇಡೋದು, ಅದನ್ನು ರಾಜ್ಕುಮಾರ್ ನಾಶ ಮಾಡೋದು, ಇಷ್ಟನ್ನು ಮಾಡಿದ್ರು. ಇವ್ರಿಗೆ ಅಲ್ಲಿ ಸೀಕ್ರೆಟ್ ಪ್ಲೇಸ್ ಮಾಡುವಾಗಲೇ ಒಂದು ಆಕಸ್ಮಿಕವಾಗಿ ಚಿರತೆ ಬಂದಿದ್ದು ಆ ಸಿನಿಮಾದಲ್ಲಿ ಒಂದು ಆ್ಯಡೆಡ್ ಅಡ್ವಾಂಟೇಜ್. ಯಾಕಂದರೆ ಕಾಡಲ್ಲೇ ಶೂಟಿಂಗ್ ಮಾಡುವಾಗ ಈ ಥರದ್ದನ್ನು ಮಾಡೋರು. ಒಂದು ಎಂ ಪಿ ಶಂಕರ್ ಯಾವಾಗಲೂ ನೆನಪು ಮಾಡ್ಕೊಳ್ಳೋರು, ಕಲ್ಪನಾ ಈ ಸಿನಿಮಾದಲ್ಲಿ ಪಿಕ್ನಿಕ್ ಥರ ಬಹಳ ಎಂಜಾಯ್ ಮಾಡಿದ್ರು ಈ ಸಿನಿಮಾನ ಅಂಥೇಳಿ. ಈ ಸಿನಿಮಾ ಕಲ್ಪನಾ ಸಂಬಂಧದ ಬಗ್ಗೆ ನಾನು ಇನ್ನೊಂದು ಎಪಿಸೋಡಲ್ಲಿ ಮಾತಾಡ್ತೀನಿ. ಅವ್ರು ಫಿಶ್ ಫ್ರೈ ಮಾಡೋರು, ಕಲ್ಪನಾನೇ ಮಾಡೋರಂತೆ. ಸೊ ಎಂ ಪಿ ಶಂಕರ್ ಹೇಳೋ ಪ್ರಕಾರ ಕಲ್ಪನಾ ಬಹಳ ಒಳ್ಳೆಯ ಕುಕ್, ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡೋರು. ಅಣ್ಣವರಂತೂ ಸೆಟ್ ಬಂದಾಗ ಎಲ್ಲಿ ಕಲ್ಪನಾ ಫಿಶ್ ಫ್ರೈ ಬರಲಿಲ್ವಲ್ಲ ಅಂತ ಕೇಳೋರು. ಹಾಗೆ ಎಲ್ಲರಿಗೂ ಫಿಶ್ ಫ್ರೈ ಮಾಡಿ ಅನುಭವಿಸೋರಂತೆ. ಒಂದು ಸಲ ಅಣ್ಣವರು ರಾಜ್ಕುಮಾರ್, ಕಲ್ಪನಾ ಮತ್ತು ಕ್ಯಾಮ್ರಾಮ್ಯಾನ್ ಇದ್ದ ಒಂದು ಬಹಳ ಇಂಪಾರ್ಟೆಂಟ್ ಶಾಟ್ ತೆಗಿತಿರುವಾಗ ಇದ್ದಕ್ಕಿದ್ದ ಹಾಗೆ ಬಹಳ ದೊಡ್ಡ ಮಳೆ ಬಂದ್ಬಿಡ್ತು. ಮಳೆ ಬಂದು ಇವರೆಲ್ಲರೂ ಅವರ ಶೂಟಿಂಗ್ ವ್ಯಾನನ್ನು ಹತ್ತಿ ಕೂತಿದ್ದಾರೆ. ಮಳೆ ಬಂದರೆ ಕೇರಳ ಕಡೆಯಿಂದ ನೆರೆ ಕೂಡ ಬಂತು. ನೆರೆ ಕೂಡ ಬಂದಾಗ ಆನೆಗಳು ಆ ನೆರೆಯಿಂದ ತಪ್ಪಿಸ್ಕೊಂಡು ಬಯಲು ಪ್ರದೇಶಕ್ಕೆ ನೀರಲ್ಲಿ ತೇಲ್ತಾ ಬಂತು. ಇದು ಡಿ ವಿ ರಾಜಾರಾಮ್ ಕ್ಯಾಮ್ರಾಮನ್. ಎಂ ಪಿ ಶಂಕರ್ ಹೇಳೋದ್ರಿಂದ ಈ ಶಾಟ್ ತಗೊಳ್ಳಿ ಅಂಥೇಳಿ ಸಿನಿಮಾದಲ್ಲಿ ಇವೆಲ್ಲ ಸಿಕ್ಕತ್ತೆ. ಇದು ಬಹಳ ಆಕಸ್ಮಿಕವಾಗಿ ಸಿಕ್ಕಂತಹ ಶಾಟ್ ಇದು.
ಇದು ಎಲ್ಲ ಆದಮೇಲೆ ಇವರ ವ್ಯಾನು ಆ ನೀರಲ್ಲಿ ಸಿಕ್ಕಾಕ್ಕೊಂಬಿಟ್ಟಿತ್ತಂತೆ. ಆವಾಗ ಸುಜಾತ ಸ್ಟುಡಿಯೋದ ಬಹಳ ದೊಡ್ಡ ವ್ಯಾನ್ ಇತ್ತು, ಅದನ್ನು ಕಟ್ಟಿ ಎಳೆದು ಮಾಡಿದಂಥ ಸೀನು. ಈ ಸಿನಿಮಾದಲ್ಲಿ ಜಾನಿ ಎನ್ನುವ ಪಾತ್ರವನ್ನು ಎಂ ಪಿ ಶಂಕರ್ ಮಾಡಿದ್ದಾರೆ. ಇವನು ಮೊದಲು ವಿರೋಧ ಇರ್ತಾನೆ, ಆಮೇಲೆ ಈ ಜಾನಿ ಬಾವಿಯಲ್ಲಿ ಬಿದ್ದಾಗ ಚಿರತೆಯಿಂದಾಗ ಅಣ್ಣ ಅವರು ಅದನ್ನು ಕಾಪಾಡ್ತಾರೆ ಅನ್ನೋದು ಸೀನ್. ಈ ಶೂಟಿಂಗ್ ಸ್ಪಾಟ್ನಿಂದ ಕೃತಕವಾಗಿ ಒಂದು ಬಾವಿ ತೆಗಿಬೇಕು. 50-60 ಕಿಲೋಮೀಟರ್ ನಗರ ಪ್ರದೇಶ, ಅಲ್ಲಿಂದ ಯಾರನ್ನಾರ ಕರ್ಕೊಂಡು ಬರಬೇಕು, ಅವರು ಉಳಿಯೋದಕ್ಕೆ ಜಾಗ ಮಾಡಬೇಕು ಅವರಿಗೆ. ಇದೊಂದು ಭಾಳ ದೊಡ್ಡ ಸಮಸ್ಯೆ ಆಗೋದಕ್ಕೆ ಶುರುವಾಯಿತು. ಇಲ್ಲ ಆ ಸೀನ್ ಬಿಡೋಣ ಅಂತ ಎಂ ಪಿ ಶಂಕರ್ಗೆ ಈ ಕೃತಕ ಬಾವಿಯ ಸೀನು, ಬಾವಿಯೊಳಗೆ ಚಿರತೆ, ಅದೊಂದು ಕಲ್ಪನೆ ಭಾಳ ದಿವಸದಿಂದ ಇತ್ತು. ಕೊನೆಗೆ ಅಲ್ಲಿ ಫಾರೆಸ್ಟ್ ಆಫೀಸರ್ ಹೇಳಿದ್ರಂತೆ, ನೋಡಿ ಇಲ್ಲಿ ಒಂದು ಕೊಪ್ಪ ಅಂತ ಒಂದು ಸಣ್ಣ ಹಾಡ್ಯ ಇದೆ, 2-3 ಮನೆ ಇದೆ ಅಷ್ಟೇ, ಅವ್ರಿಗೆ ಕರ್ಕೊಂಡು ಬನ್ನಿ ನೀವು. ಅವರಿಗೆ ದುಡ್ಡು ಗಿಡ್ಡಲ್ಲ, ಒಂದು ಬಾಂಡ್ಲಿ ಬಿಸಿ ಬಿಸಿ ಉಪ್ಪಿಟ್ಟು, ಸ್ಟ್ರಾಂಗ್ ಚಹಾ, ಆಮೇಲೆ ಕಟ್ಟು ಬೀಡಿ, ಇಷ್ಟು ಅರೇಂಜ್ ಮಾಡಿ ನಿಮ್ಗೆ ಎಷ್ಟು ದೊಡ್ಡ ಬಾವಿ ಬೇಕಾದ್ರೂ ತೆಕ್ಕೊಡ್ತಾರೆ ಅಂಥೇಳಿ ಒಂದೇ ರಾತ್ರಿಯಲ್ಲಿ ಎಂ ಪಿ ಶಂಕರ್ ನೆನಪು ಮಾಡ್ಕೊಳ್ಳೋರು. ಒಂದೇ ರಾತ್ರಿಯಲ್ಲಿ ಇವತ್ತು ನೀವು ಸಿನಿಮಾದಲ್ಲಿ ಏನು ಕಾಣ್ತಿರೋ ಆ ಬಾವಿಯನ್ನು ಅವರು ತೆಕ್ಕೊಟ್ರಂತೆ. ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರಿಗೆ ಬಹಳ ಪ್ರಕೃತಿ ಪ್ರಿಯರವರು, ಪ್ರಕೃತಿಯನ್ನು ಎಲ್ಲ ಕಡೆ ಸುತ್ತಾಡ್ಕೊಂಡು ಬರೋವರು. ಅಂಥ ಸಂದರ್ಭದಲ್ಲಿ ರಾಜಾರಾಮು, ವಿಜಯಿ, ಬಾಲಣ್ಣ, ಲಕ್ಷ್ಮಣ್ ಅಂತ ಹೇಳಿ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಒಂದು ಇದಕ್ಕೆಲ್ಲ ಹೋಗಿದ್ದಾರೆ. ಆನೆಗಳು ಹಿಂಡು ಮೇಯ್ತಾ ಇದೆ. ಆನೆಗಳ ಹಿಂಡು ಮೇಯ್ತಾ ಇರುವಾಗ ಇವ್ರು ಅಲ್ಲಿಗೆ ಅವ್ರ ವ್ಯಾನನ್ನು ನಿಲ್ಲಿಸ್ಬಿಟ್ಟು ಬಹಳ ಅದನ್ನು ಸಂತೋಷವಾಗಿ ಅನುಭವಿಸ್ತಾ ಇದ್ದಾರೆ ಆ ಸನ್ನಿವೇಶವನ್ನು. ಅದರಲ್ಲಿ ಒಂದು ಮರಿ ಆನೆ ಇತ್ತು. ಸಾಮಾನ್ಯಕ್ಕೆ ಒಂದು ಗುಂಪಲ್ಲಿ ಮರಿ ಆನೆ ಇದ್ದರೆ ಅವು ಹೆಚ್ಚು ಕಾನ್ಷಿಯಸ್ ಆಗಿರುತ್ತೆ ಏನಾದರೂ ಗಲಾಟೆ ಆದರೆ. ಈ ಲಕ್ಷ್ಮಣ್ ಅನ್ನುವ ಕ್ಯಾಮ್ರಾ ಅಸಿಸ್ಟೆಂಟು ಮರಿ ಆನೆಯನ್ನು ಹತ್ತಿರದಿಂದ ನೋಡೋಕ್ಕೆ ಹೋಗಿದ್ದಾರೆ. ನೋಡೋಕ್ಕೆ ಹೋದರೆ ಇವರು ಹೆಜ್ಜೆ ಸಪ್ಪಳ ಕೇಳಿದೆ. ಹೆಜ್ಜೆ ಸಪ್ಪಳ ಕೇಳಿದ ಕೂಡಲೇ ಇಡೀ ಆನೆ ಹಿಂಡಿ ಇವರ ವ್ಯಾನ್ ಕಡೆ ತಿರ್ಕೊಂಡು ನುಗ್ಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ಎಲ್ಲರೂ ಓಡಿ ಹತ್ತಿದ್ದಾರೆ. ರಾಜಾರಾಮು ಅದು ನಿಮಗೆ ಮೇಯ್ನ್ ಡೋರ್ ತೆಗೆದ ಮೇಲೆ ಡ್ರೈವರ್ ಡೋರ್ ಭಾಳ ಚಿಕ್ಕ ಡೋರು. ಆ ಚಿಕ್ಕ ಡೋರಿಂದ ರಾಜಾರಾಮು ಒಳಗೆ ನುಗ್ಗೋಕ್ಕೆ ಹೋಗಿದ್ದಾರೆ. ಅವ್ರ ಕೈಗೆ ಏಟು ಬಿದ್ದಿದೆ. ಆಮೇಲೆ ಈ ಕಡೆಯವರೆಲ್ಲ ನುಗ್ಗೋದಕ್ಕೆ ಹೋಗಿದ್ದಾರೆ. ವಿಜಯ್ ಡೈರೆಕ್ಟರು, ವಿಜಯ್ ಟಾಪ್ ಹತ್ಬಿಟ್ಟಿದ್ದಾರೆ, ವ್ಯಾನ್ ಟಾಪ್ ಮೇಲೆ ಕುತ್ಕೊಂಡಿದ್ದಾರೆ. ಇಷ್ಟೆಲ್ಲ ಗಲಾಟೆ ನಡೀತಿರುವಾಗ ಬಾಲಣ್ಣ ಅವ್ರದ್ದು ಒಂದು ಹೈ ಹೀಲ್ಡ್ ಚಪ್ಪಲಿ, ದಪ್ಪ ಇದ್ರದ್ದು ಚಪ್ಪಲಿ, ಅದು ಪಟ ಶಬ್ದ ಮಾಡ್ಕೊಂಡು ಎಷ್ಟು ಜೋರಾಗಿ ಶಬ್ದ ಮಾಡ್ತಿತ್ತು ಅಂದರೆ ಆನೆಗಳೆಲ್ಲ ಹಿಂದಕ್ಕೆ ಸರಿದು. ಒಂದು ಬಾಲಣ್ಣನ ಚಪ್ಪಲಿ ಸೌಂಡ್ ಕೇಳಿ ಯಾರೋ ರೇಂಜರ್ ಬರ್ತಿದ್ದಾರೆ ಅಂತ ಏನೋ ಅಂದ್ಕೊಂಡು ಇವರೆಲ್ಲರೂ ಒಳಗೆ ಬಂದು ಭಾಳ ಸುಸ್ತಾಗಿ ಶೂಟಿಂಗ್ ಸ್ಪಾಟ್ ಖಾರಾಪುರಕ್ಕೆ ಬಂದರೆ ಅಣ್ಣವ್ರಿಗೆ ಬಹಳ ಆಶ್ಚರ್ಯ, ಯಾಕೆ ಇಷ್ಟೆಲ್ಲ ಗಾಬರಿ ಆಗಿದ್ದೀರ ಅಂತ. ಅಯ್ಯೋ ನಿಮ್ಮ ಕತೆ ನಾವು ಬದುಕು ಬಂದಿರೋದೇ ಹೆಚ್ಚು, ಈ ಆನೆಗಳಿಂದ ನಾವು ತಪ್ಪಿಸ್ಕೊಂಡು ಬಂದಿದ್ದೀವಿ ಅಂಥೇಳಿ. ಇವರು ಇನ್ನೊಂದು ಬಾಲಕೃಷ್ಣ ಮತ್ತು ಅದ್ವಾನಿ ಲಕ್ಷ್ಮೀ ದೇವಿಯವರದ್ದು ಒಂದು ಕ್ಲೈಮ್ಯಾಕ್ಸ್, ಒಂದೆರಡು ಸಣ್ಣ ಪುಟ್ಟ ಸೀನ್ ಇದೆ, ಅದನ್ನು ತೆಗಿಬೇಕು. ನಾನು ಅಲ್ಲಿಗೆ ಹೋಗಬೇಕು ಅಂತಂದರೆ ವಿಜಯ್ ನಾನಂತೂ ಬರಲ್ಲ, ನೀವು ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ, ಆನೆಗಳು ಎಷ್ಟು ಭಯಂಕರವಾಗಿದ್ದಾವೆ ಅಂತಂದರೆ ಕೊನೆಗೆ ಎಂ ಪಿ ಶಂಕರ್ ಬಿಡಿ, ನಾವು ಮಸಾಲ ಬೆಟ್ಟಕ್ಕೆ ಯಾರು ಬರ್ತಾರೆ, ನಾನು ಆ ಶಾಟನ್ನು ನಾನು ತೆಗಿತೀನಿ ಅಂಥೇಳಿ ಆ ಕೊನೆಯ ಶಾಟನ್ನು ಎಂ ಪಿ ಶಂಕರ್ ಅವರೇ ಶೂಟಿಂಗ್ ಮಾಡ್ಕೊಂಡು ವಾಪಸ್ ಬಂದ್ರಂತೆ ಅವರು. ಈ ಗಂಧದ ಗುಡಿ ಬಗ್ಗೆ ಮಾತನಾಡುವಾಗ ಒಂದು ಗುಂಡಿನ ಕತೆ, ಯಾರು ಹೊಡೆದ್ರು, ಏನಾಯಿತು ಅನ್ನೋದ್ರ ಬಗ್ಗೆ ಇದೆ. ಎಂ ಪಿ ಶಂಕರ್ ನನಗೆ ಏನು ಹೇಳಿದರು ಅನ್ನೋದನ್ನು ನಾನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ.